ಓಂ ನಮಃ ಶಿವಾಯ. ದೇವರ ದರ್ಶನ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ 4 ದಿನಗಳಲ್ಲಿ ಸಿಂಹರಾಶಿಯವರು ಹೇಗಿರುತ್ತಾರೆ? ಅವರ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು? ಯಾರೊಂದಿಗೆ ಜಾಗರೂಕರಾಗಿರಬೇಕು? ಯಾವ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು? ಯಾವುದೇ ತೊಂದರೆಗಳಿಗೆ ಅವರು ಯಾವ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು? ಅವು ಸುಲಭವಾಗಿ ಬೀಳುತ್ತವೆ. ಅವರಿಗೆ ವಿಷಯಗಳು ಹೇಗೆ ನಡೆಯುತ್ತವೆ? ವಿಷಯಗಳು ಒಳ್ಳೆಯದಾಗುತ್ತವೆಯೋ ಅಥವಾ ಕೆಟ್ಟದ್ದಾಗುತ್ತವೆಯೋ? ನಿಮ್ಮ ಜೀವನಕ್ಕೆ ಏನಾಗುತ್ತದೆ? ಈ ರಾಶಿಚಕ್ರ ಚಿಹ್ನೆಯ ಕೆಲವರು ನಾವು ಬಡವರು ಎಂದು ಹೇಳುತ್ತಿದ್ದರೆ, ಇನ್ನು ಕೆಲವರು ತಮ್ಮಲ್ಲಿರುವುದು ಚಿನ್ನವೆಂದು ಹೇಳುತ್ತಿದ್ದಾರೆ. ನಿಜವಾದ ಸತ್ಯವೇನೆಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ದಯವಿಟ್ಟು ನೀವು ಈ ವಿಡಿಯೋವನ್ನು ತಪ್ಪಿಸಿಕೊಂಡರೆ ನೀವು ಅದನ್ನು ಬಹಳಷ್ಟು ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ಎಲ್ಲಿಯೂ ಬಿಟ್ಟುಬಿಡದೆ ವಿಡಿಯೋವನ್ನು ನೋಡಿ. ನಾನು ನಿಮ್ಮ ಬಗ್ಗೆ ಅನೇಕ ಸ್ಥಳಗಳಿಂದ ಸಂಪೂರ್ಣ ವಿವರಗಳನ್ನು ಪಡೆದುಕೊಂಡಿದ್ದೇನೆ ಮತ್ತು ನಾನು ನಿಮಗೆ ಹೇಳುತ್ತಿದ್ದೇನೆ. ಅಲ್ಲದೆ ನಿಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿರಲು ನಿಯಮಗಳು ಯಾವುವು? ನೀವು ಈಗ ಅವುಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಿರಿ. ಆದ್ದರಿಂದ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನನಗೆ ಬೆಂಬಲ ನೀಡಿ. ಅಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ರಾಶಿಚಕ್ರ ಚಿಹ್ನೆಯ ಅನೇಕ ಜನರು ಇಲ್ಲಿಯವರೆಗೆ 6 ವರ್ಷಗಳಿಂದ ಶನಿಯ ಪ್ರಭಾವವನ್ನು ಅನುಭವಿಸಿದ್ದಾರೆ. ಅಂದರೆ ಇನ್ನೂ 1.5 ವರ್ಷಗಳು ಉಳಿದಿವೆ. ಅಂದರೆ ಜೂನ್ 30, 2027ರವರೆಗೆ. ಅದರ ನಂತರ ಈ ರಾಶಿಚಕ್ರ ಚಿಹ್ನೆಯು ತುಂಬಾ ಚೆನ್ನಾಗಿರುತ್ತದೆ. ಈಗ ಅವರು ಇನ್ನೂ 2.5 ವರ್ಷಗಳು ಇರುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಅವರು 1.5 ವರ್ಷಗಳ ಕಾಲ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅನೇಕ ಜನರು ಯೂಟ್ಯೂಬ್ನಲ್ಲಿಯೂ ಅನೇಕ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ನೀವು ಅದನ್ನು ಅನೇಕ ಚಾನೆಲ್ಗಳಲ್ಲಿ ಕೇಳುತ್ತೀರಿ. ಆದರೆ ನಿಜವಾದ ಸತ್ಯವೇನೆಂದು ಫೈಂಡ್ ಔಟ್ ಮಾಡಿ. ಈ ರಾಶಿಚಕ್ರ ಚಿಹ್ನೆಯು ಕಳೆದ 6 ವರ್ಷಗಳಿಂದ ಶನಿಯ ಪ್ರಭಾವವನ್ನು ಅನುಭವಿಸುತ್ತಿದೆ. ಆದರೆ ಈಗ ಶನಿಯ ಪ್ರಭಾವವು ಅದರ ಅಂತಿಮ ಹಂತವನ್ನು ಪ್ರವೇಶಿಸಿದೆ. ವರ್ಷದ ಈ ಶನಿ ಎಂದರೆ ಅನೇಕ ಜನರು ಶನಿಯ ಬಗ್ಗೆಯೂ ಭಯಪಡುತ್ತಾರೆ. ಈ 6 ವರ್ಷಗಳಲ್ಲಿ ಕಷ್ಟಗಳನ್ನು ಎದುರಿಸಿದವರು ಇದ್ದಾರೆ. ಸಂತೋಷವನ್ನು ಅನುಭವಿಸಿದವರು ಇದ್ದಾರೆ. ಈ ಪದಕ್ಕೆ ಅಂಡರ್ಲೈನ್ ಮಾಡಿ. ಸಂತೋಷವನ್ನು ಅನುಭವಿಸಿದವರು ಇದ್ದಾರೆ. ಜೀವನದಲ್ಲಿ ಸಂಪೂರ್ಣವಾಗಿ ಕುಸಿದವರು ಇದ್ದಾರೆ. ಜೀವನದಲ್ಲಿ ಬಹಳಷ್ಟು ಬೆಳೆದವರೂ ಇದ್ದಾರೆ. ಹಣ ಗಳಿಸಿದವರು ಇದ್ದಾರೆ. ಬಹಳಷ್ಟು ಹಣ ಗಳಿಸಿದವರು ಇದ್ದಾರೆ ಮತ್ತು ಉಳಿಸಿದವರು ಇದ್ದಾರೆ. ದೀರ್ಘ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಾಕಷ್ಟು ಹಣವನ್ನು ಉಳಿಸಿದವರು ಇದ್ದಾರೆ. ಆದ್ದರಿಂದ ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಈ ರಾಶಿಚಕ್ರದ ಜನರು ಕಳೆದ 6 ವರ್ಷಗಳು ಹಿಂದಿನವು ಎಂದು ಹೇಳಬಹುದು. ಈ 6 ವರ್ಷಗಳಲ್ಲಿ ನಡೆದ ಎಲ್ಲವನ್ನೂ ಮರೆತುಬಿಡಿ. ಅವರು ಕಷ್ಟಗಳನ್ನು ಅನುಭವಿಸಿದರು, ನಷ್ಟಗಳನ್ನು ಅನುಭವಿಸಿದರು, ಸ್ವಲ್ಪ ಸಂತೋಷ ಮತ್ತು ಸ್ವಲ್ಪ ಸಂತೋಷವನ್ನು ಅನುಭವಿಸಿದರು. ನೀವು ಹೆಚ್ಚಿನ ಶೇಕಡಾವಾರಿನ ಪ್ರಮಾಣವನ್ನು ನೋಡಿದರೆ ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂದು ತೋರುತ್ತದೆ. ಆದರೆ ಈಗ ನಾವು ಮುಂದಿನ 1.5 ವರ್ಷಗಳ ಬಗ್ಗೆ ಮಾತನಾಡಬೇಕಾಗಿದೆ. ಅಂದರೆ ಮಾರ್ಚ್ 30ರಿಂದ ನಮಗೆ ಶನಿ ಇದೆ. ನಮಗೆ ಈಗಾಗಲೇ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಶನಿ ಇದ್ದಾನೆ. ಆದ್ದರಿಂದ ಹೆಚ್ಚಿನ ಸಮಯ ಅದು ಕೊನೆಯ ಹಂತದಲ್ಲಿದೆ. ಅಂದರೆ ನಾವು 3ನೇ ಹಂತಕ್ಕೆ ಬಂದಿದ್ದೇವೆ. ಹಾಗಾದರೂ ಈ ಶನಿಯ 3ನೇ ಹಂತದಲ್ಲಿ ನಮ್ಮ ಈ ರಾಶಿಚಕ್ರಗಳು ಅವರ ಕಾರಣದಿಂದಾಗಿ ಪ್ರಯೋಜನಗಳಿವೆ. ಏಕೆಂದರೆ ಶನಿ ಹಾದು ಹೋಗುತ್ತಾನೆ ಮತ್ತು ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತಾನೆ. ಅನೇಕ ಜನರು ಶನಿಯನ್ನು ಶಪಿಸುತ್ತಿದ್ದಾರೆ, ಏಕೆಂದರೆ ಅವನು ದೇವರು. ಅನೇಕ ಜನರು ಶನಿ ನಮ್ಮನ್ನು ಹಿಂಸಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ. ನಮ್ಮ ಇಡೀ ಜೀವನವು ನರಕವಾಗಿದೆ ಮತ್ತು ನಾವು ಕಷ್ಟಗಳನ್ನು ಸಹಿಸಲಾಗುವುದಿಲ್ಲ. ಆದರೆ ಶನಿದೇವರು ಕೂಡ ಒಳ್ಳೆಯ ದೇವರು ಎಂದು ಎಲ್ಲರೂ ಅರಿತುಕೊಳ್ಳಬೇಕು. ನಾವು ಇದನ್ನು ಏಕೆ ಹೇಳುತ್ತೇವೆ? ಶನಿದೇವರು ತಪ್ಪು ಮಾಡುವವರನ್ನು ಶಿಕ್ಷಿಸುತ್ತಾನೆ. ಪಾಪಿಯ ಕನಸಿನಲ್ಲಿಯೂ ಪಾಪ ಮಾಡಬಾರದು. ಈ ಅಂಶಕ್ಕೂ ಒತ್ತು ನೀಡಿ. ಕನಸಿನಲ್ಲಿಯೂ ಪಾಪ ಮಾಡಬಾರದು. ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತು ದಾನ ನೀಡಿ. ಇತರರು ಕಷ್ಟದಲ್ಲಿದ್ದರೆ ನಾವು ಕರುಣೆ ತೋರಿಸಿ ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ಅದು 5 ಅಥವಾ 10 ರೂಪಾಯಿಗಳಾದರೂ ಮಾಡಬೇಕು. ನಮ್ಮಲ್ಲಿ 100 ರೂಪಾಯಿ ಇದೆ ಎಂದು ಭಾವಿಸಿ ನಮಗೆ ಆ 100 ಬೇಕು ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ನಾವು ಆ 100ರಲ್ಲಿ 1 ರೂಪಾಯಿ ನೀಡಿದರೆ ಅದು ಏನೂ ಅಲ್ಲ, ಸರಿಯೇ? ನಾವು ಇತರರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿದರೆ ಶನಿದೇವರು ಯಾವಾಗಲೂ ನಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ, ಯಾವಾಗಲೂ ಇದ್ದ ಹಾಗೆ. ಆದ್ದರಿಂದ ಶನಿದೇವರು 3ನೇ ಹಂತಕ್ಕೆ ಹೋಗಿ ನಿಮ್ಮನ್ನು ಒಂದು ಹಂತಕ್ಕೆ
ಅಂದರೆ ಒಳ್ಳೆಯ ಮಟ್ಟಕ್ಕೆ ಕೊಂಡು ಹೋಗಿ ನಿಮ್ಮನ್ನು ಕುಳ್ಳಿರಿಸುತ್ತಾರೆ. ಆದ್ದರಿಂದ ಈ 1.5 ವರ್ಷಗಳ ಕಾಲ ಭಯಪಡಬೇಡಿ. ನೀವು ಭಯಪಡುವಂತೆ ಏನೂ ಇಲ್ಲ. ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಮನುಷ್ಯನಾದ ನಂತರ ಖಂಡಿತವಾಗಿಯೂ ಸ್ವಲ್ಪ ಭ್ರಷ್ಟಾಚಾರ, ಸ್ವಾರ್ಥ, ಅಸೂಯೆ ಇವೆಲ್ಲವೂ ಮನುಷ್ಯನಿಗೆ ಸಾಮಾನ್ಯವಲ್ಲದೆ, ಅವುಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಡಿ ಮತ್ತು ಒಳ್ಳೆಯತನದ ಅಂಶವನ್ನು ಹೆಚ್ಚಿತ್ತು ತೋರಿಸಿ. ನೀವು ಈಗಾಗಲೇ ಈ ರಾಶಿಯವರು. ನಿಮ್ಮ ಬಗ್ಗೆ ಹೇಳಲು ವಿಶೇಷವಾಗಿ ಏನೂ ಇಲ್ಲ. ನೀವು ತುಂಬಾ ಒಳ್ಳೆಯವರು. ಇತರರು ಕಷ್ಟದಲ್ಲಿದ್ದಾಗ ನೀವು ಅವರಿಗೆ ತಕ್ಷಣ ಸಹಾಯ ಮಾಡುತ್ತೀರಿ. ನಮ್ಮ ಬಗ್ಗೆ ಯೋಚಿಸುವ ಮೂಲಕ ನಾವು ಇತರರಿಗೆ ಯಾವುದೇ ನಷ್ಟವಿಲ್ಲದೆ ಸಹಾಯ ಮಾಡಬಹುದು. ಇದನ್ನು ನೆನಪಿಡಿ. ಈ ರಾಶಿಚಕ್ರದ ಪ್ರತಿಯೊಬ್ಬರೂ ಒಳ್ಳೆಯವರಾಗಿರಬೇಕು ಮತ್ತು ನಾನು ಅದರಲ್ಲಿರಬೇಕು ಎಂದು ಎಲ್ಲರೂ ಭಾವಿಸುತ್ತಾರೆ. ಈ ರಾಶಿಚಕ್ರದ ಜನರು ಕಠಿಣ ಪರಿಶ್ರಮ ಮಾಡುವ ಜನರು. ಆದರೆ ನಾವು ಈ ರಾಶಿಚಕ್ರಕ್ಕೆ ಒಂದು ಕೆಲಸವನ್ನು ನಿಗದಿಪಡಿಸಿದರೆ ಅವರು ಅದನ್ನು ಬಹಳ ಸ್ವಇಚ್ಛೆಯಿಂದ ಮಾಡುತ್ತಾರೆ. ಅದು ಪೂರ್ಣಗೊಳ್ಳುವ ತರಿವೆಯೂ ಅವರು ಇನ್ನೊಂದು ಕೆಲಸವನ್ನು ಮಾಡುವುದಿಲ್ಲ. ಕೆಲಸ ಮುಗಿಯುವ ತನಕ ಅವರು ನಿದ್ರೆ ಮಾಡುವುದಿಲ್ಲ. ಈ ರೀತಿ ಕಠಿಣ ಪರಿಶ್ರಮ ಮಾಡಿದವರು ಮಾತ್ರ ಇಂದು ಒಳ್ಳೆಯ ಮಟ್ಟದಲ್ಲಿದ್ದಾರೆ. ಈಗಲೂ ಕೂಡ ಕಠಿಣ ಪರಿಶ್ರಮ ಮಾಡಿ. ಹೌದು, ಶನಿದೇವನು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನಿಮಗೆ ಖಂಡಿತವಾಗಿ ತೋರಿಸುತ್ತಾನೆ. ಇದನ್ನು ನೆನಪಿಡಿ. ಮತ್ತು ನೀವು ಮಾಡುತ್ತಿರುವ ಕೆಲಸದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮತ್ತು ಸೋಮಾರಿತನ ನಾಳೆ ಮಾಡೋಣ ಎಲ್ಲರ ಜೀವನದಲ್ಲಿ ಬರುತ್ತಲೇ ಇರಿ. ನಿಮಗೆ ಮಾತ್ರ ಹಾಗೆ ಅನಿಸುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೇ ರೀತಿ ಭಾವಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಾವು ಅದನ್ನೆಲ್ಲ ಮೀರಿ ನಮ್ಮನ್ನು ನಾವು ನೋಡಿಕೊಳ್ಳಬೇಕು ಮತ್ತು ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಮತ್ತು ಮುಂದೆ ಒಂದು ದೊಡ್ಡ ಹೆಜ್ಜೆ ಇಡಬೇಕು. ನಾವು ಈ ರೀತಿ ಮಾಡಿದರೆ ಈ ರಾಶಿಚಕ್ರ ಚಿಹ್ನೆಗಳು ಖಂಡಿತವಾಗಿಯೂ ಉತ್ತಮ ವೇದಿಕೆಯಲ್ಲಿರುತ್ತದೆ. ಕಠಿಣ ಪರಿಶ್ರಮವಿಲ್ಲದೆ ಏನನ್ನೂ ಸಾಧಿಸಲಾಗುವುದಿಲ್ಲ. ಆದರೆ ನಾವು ಯಾವುದಕ್ಕೂ ಶ್ರಮಿಸಿದರೆ ನಾವು ಖಂಡಿತವಾಗಿಯೂ ಅದನ್ನು ಪಡೆಯುತ್ತೇವೆ. ನಮಗಾಗಿ ಬರೆದದ್ದು ಯಾವಾಗಲೂ ನಮಗೆ ಸೇರಿರುತ್ತದೆ. ಅದು ನಮಗಾಗಿ ಬರೆಯದಿದ್ದರೆ ನೀವು ಎಷ್ಟೇ ಉತ್ಸುಕರಾಗಿದ್ದರೂ ಅದು ನಮಗೆ ಎಂದಿಗೂ ಆಗುವುದಿಲ್ಲ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುವುದು ಹೇಗೆ ಎಂದು ತಿಳಿಯಿರಿ. ಈ ರಾಶಿಚಕ್ರ ಚಿಹ್ನೆಗಳು ತಮ್ಮ ಮುಂದೆ ಆ ಕಠಿಣ ಪರಿಶ್ರಮವನ್ನು ಹೊಂದಿವೆ. ನಿರ್ದಿಷ್ಟವಾಗಿ ಏನನ್ನೂ ತಿಳಿದುಕೊಳ್ಳುವ ಅಗತ್ಯವಿಲ್ಲ. ಈ ರಾಶಿಚಕ್ರ ಚಿಹ್ನೆಗಳು ತುಂಬಾ ಮೌನವಾಗಿರುತ್ತವೆ. ಇಲ್ಲದಿದ್ದರೆ ಅವರು ದುರದೃಷ್ಟವಶಾತ್ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಈಗಲೂ ಸಹ ನೀವು ಏನು ಮಾಡುತ್ತೀರಿ, ಮತ್ತೆ ಯಾವ ತೊಂದರೆಗಳನ್ನು ಎದುರಿಸುತ್ತೀರಿ, ಮುಂದೆ ಏನಾಗುತ್ತದೆ ಮತ್ತು ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ನೀವು ಯಾವಾಗಲೂ ಚಿಂತಿತರಾಗಿರುತ್ತೀರಿ. ಆದ್ದರಿಂದ ಅಂತಹ ವಿಷಯಗಳ ಬಗ್ಗೆ ಚಿಂತಿಸಬೇಡಿ. ನೀವು ಹಿರಿಯರಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ಮತ್ತು ಗಂಭೀರವಾಗಿದ್ದರೆ ಯಾವುದೇ ಗ್ರಹವೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ. ಈಗ ದೈವಿಕ ಅನುಗ್ರಹವು ನಿಮಗೆ ಬಹಳ ಮುಖ್ಯವಾದ ಕಾರಣ ದೇವರನ್ನು ಪೂಜಿಸಿ ಮತ್ತು ನಿಮ್ಮ ನೆಚ್ಚಿನ ದೇವರನ್ನು ಪೂಜಿಸಿ. ಸಾಂದರ್ಭಿಕವಾಗಿ ಶನಿವಾರದಂದು ಶನಿದೇವರ ಅಭಿಷೇಕ ಮಾಡಿ. ಅಲ್ಲದೆ ಎಣ್ಣೆ ಹಚ್ಚಿಕೊಳ್ಳಿ. ಮುಂದಿನ 1.5 ವರ್ಷಗಳು ನಿಮಗೆ ತುಂಬಾ ಸುಲಭವಾಗಿ ಕಳೆದು ಹೋಗುತ್ತವೆ. ನಿಮಗಾಗಿ ಬಹಳಷ್ಟು ಒಳ್ಳೆಯದನ್ನು ಮಾಡುವ ಮೂಲಕ ಸಮಯ ಕಳೆದು ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಅಂಶವನ್ನು ನೆನಪಿಡಿ. ಭಯಪಡುವ ಅಗತ್ಯವಿಲ್ಲ ಎಂಬುದನ್ನು ನೀವು ಖಂಡಿತವಾಗಿಯೂ ನೆನಪಿನಲ್ಲಿಡಬೇಕು. ಅಲ್ಲದೆ ಈ ಮುಂದಿನ 4 ದಿನಗಳು ಈ ರಾಶಿಚಕ್ರ ಚಿಹ್ನೆಗಳಿಗೆ ತುಂಬಾ ಒಳ್ಳೆಯದಾಗಿರುತ್ತವೆ. ಹೊಸ ವರ್ಷದ ಆರಂಭದ ನಂತರ ಹಾಗೆಯೇ ಹೊಸ ತಿಂಗಳಲ್ಲಿ ನಿಮಗೆ ಕೆಲವು ಒಳ್ಳೆಯ ಕೆಲಸಗಳಿರುತ್ತವೆ. ಉದ್ಯೋಗಗಳು, ವ್ಯವಹಾರಗಳು ಮತ್ತು ಸಣ್ಣ ವ್ಯವಹಾರಗಳನ್ನು ಮಾಡುತ್ತಿರುವ ಎಲ್ಲರಿಗೂ ಈ ಮುಂದಿನ 4 ದಿನಗಳಲ್ಲಿ ಅವರು ಮಾಡುವ ಎಲ್ಲವೂ ಸುವರ್ಣವಾಗಿರುತ್ತವೆ. ಆರ್ಥಿಕ ಲಾಭಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿವೆ. ನೀವು ಉತ್ತಮ ಮಟ್ಟವನ್ನು ಸಾಧಿಸಲಿದ್ದೀರಿ. ನೀವು ಮಾಡುವ ಕೆಲಸಕ್ಕೆ ಇದು ಒಂದು ಮೊದಲ ಒಳ್ಳೆಯ ಸುದ್ದಿ. ಏಕೆಂದರೆ ಕೆಲಸದಲ್ಲಿ ಬೆಳವಣಿಗೆ ಯಾರಿಗೂ ಸುಲಭವಾಗಿ ಬರುವುದಿಲ್ಲ. ಇಲ್ಲದಿದ್ದರೆ ಈ ರಾಶಿಚಕ್ರ ಚಿಹ್ನೆಗಳು ಕಷ್ಟಪಟ್ಟು ದುಡಿಯುವ ಜನರಾಗಿರುವುದರಿಂದ ಅವರು ಕೇಳುವ ಮೊದಲ ಒಳ್ಳೆಯ ಸುದ್ದಿ ಏನೆಂದರೆ ಅವರು ಮಾಡುವ ಕೆಲಸಕ್ಕೆ ಹೆಚ್ಚಿನ ಗಮನ ಕೊಡುವುದರಿಂದ ಅವರ ಆದಾಯ ದ್ವಿಗುಣಗೊಳ್ಳುತ್ತದೆ. ನೀವು ಇದನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಎಲ್ಲ ವಿಷಯಗಳಲ್ಲಿ ನೀವು ಮಾಡುತ್ತಿರುವ ಕೆಲಸ, ಅದು ಸಣ್ಣ ವ್ಯವಹಾರವಾಗಿರಲಿ ಅಥವಾ ಯಾವುದೇ ವೃತ್ತಿಯಾಗಿರಲಿ, ತುಂಬಾ ಅದ್ಭುತವಾಗಿರುತ್ತದೆ. ಕೆಲಸ ಮಾಡುತ್ತಿರುವವರಿಗೆ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ಮೇಲಧಿಕಾರಿಗಳು ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ನಿಮ್ಮನ್ನು ಮೆಚ್ಚುತ್ತಾರೆ ಎಂಬ ಸೂಚನೆಗಳೂ ಇವೆ. ಅಲ್ಲದೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ವಿದ್ಯಾರ್ಥಿಗಳು ಸಹ ತುಂಬಾ ಕಷ್ಟಪಟ್ಟು ಅಧ್ಯಯನ ಮಾಡುತ್ತಾರೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದೀರಿ. ನಿಮ್ಮ ಇಚ್ಛೆಯಂತೆ, ನಿಮ್ಮ ಪೋಷಕರು ಬಯಸಿದಂತೆ ನೀವು ಉತ್ತಮ ಅಂಕಗಳೊಂದಿಗೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲಿದ್ದೀರಿ. ಇದು ಮತ್ತೊಂದು ಒಳ್ಳೆಯ ಸುದ್ದಿ. ಏಕೆಂದರೆ ಶಿಕ್ಷಣವು ಮಗುವಿನ ಜೀವನ ಮತ್ತು ಈ ರಾಶಿಚಕ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಆ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಮತ್ತು ಈ ವರ್ಷ ಕಷ್ಟಪಟ್ಟು ಅಧ್ಯಯನ ಮಾಡಿ ಆ ಶಿಕ್ಷಣಕ್ಕೆ ಸಮರ್ಪಿತರಾಗಿದ್ದಾರೆ. ಅವರು ಉತ್ತಮ ಫಲಿತಾಂಶವನ್ನು ನೋಡಲಿದ್ದಾರೆ. ಇದು 2ನೇ ಒಳ್ಳೆಯ ಸುದ್ದಿ. ಶೀಘ್ರದಲ್ಲೇ ಅನೇಕ ಜನರು ಈ ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದಾರೆ. ಅಲ್ಲದೆ ಕುಟುಂಬದ ಅಂಶವನ್ನು ನೋಡಿದರೆ ಗಂಡ ಮತ್ತು ಹೆಂಡತಿಯ ನಡುವೆ ಸಣ್ಣಪುಟ್ಟ ತೊಂದರೆಗಳಿದ್ದಲೂ ಸಹ ಈ ರಾಶಿಚಕ್ರ ಚಿಹ್ನೆಗಳು ತುಂಬಾ ಬುದ್ಧಿವಂತವಾಗಿವೆ. ಆದ್ದರಿಂದ ಅವರು ಎಲ್ಲ ತೊಂದರೆಗಳ
ಸಮಸ್ಯೆಗಳನ್ನು ನಿವಾರಿಸಿ ಕುಟುಂಬದ ಬಗ್ಗೆ ಉತ್ತಮ ಕಾಳಜಿ ಮತ್ತು ತಿಳುವಳಿಕೆಯೊಂದಿಗೆ ಮುಂದುವರಿಯುತ್ತಾರೆ. ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಮದುವೆ ಚೆನ್ನಾಗಿ ನಡೆದರೆ ಅದು ಮುಂದುವರಿಯುತ್ತದೆ. ಈ 4ರಲ್ಲಿ ಅವರು ತಮಗೊಂದು ವಿಶೇಷ ಗುರುತಿಸನ್ನು ತರುತ್ತಾರೆ. ಅದೇ ರೀತಿ ಮಕ್ಕಳ ವಿಷಯದಲ್ಲಿ ನಾವು ಅದನ್ನು ನೋಡಿದರೆ ಅದು ಪ್ರೇಮಿಗಳಿಗೂ ಅನುಕೂಲವಾಗಿರುತ್ತದೆ ಎಂದು ಹೇಳಬೇಕು. ಚಿಂತಿಸುವ ಅಗತ್ಯವಿಲ್ಲ. ಹಿಂದೆ ಸಣ್ಣಪುಟ್ಟ ಘರ್ಷಣೆಗಳಿದ್ದವು. ಹಾಗಾದರೂ ಇಂದಿನಿಂದ ಎಲ್ಲವೂ ಹೊಂದಿಸಲ್ಪಡುತ್ತದೆ. ಮುಂದಿನ 4 ದಿನಗಳು ನಿಮಗೆ ತುಂಬಾ ಅನುಕೂಲವಾಗಿರುತ್ತವೆ. ನೀವು ಯಾವುದೇ ಹಿರಿಯರನ್ನು ಸಂಪರ್ಕಿಸಿ ನಿಮ್ಮ ಪ್ರೀತಿಯ ಬಗ್ಗೆ ತಿಳಿಸಿ ಮದುವೆಯಾಗಿದ್ದರೆ ಅದು ತುಂಬಾ ಅನುಕೂಲವಾಗಿರುತ್ತದೆ. ನೀವು ಇದನ್ನೂ ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದಲ್ಲದೆ ರಿಯಲ್ ಎಸ್ಟೇಟ್ ಕೂಡ ಚಲನಚಿತ್ರೋದ್ಯಮದಲ್ಲಿರುವವರಿಗೆ ತುಂಬಾ ಒಳ್ಳೆಯದು. ಅಲ್ಲದೆ ನಾನು ಆರಂಭದಲ್ಲೇ ಹೇಳಿದ್ದೆ, ನೀವು ವಿಡಿಯೋವನ್ನು ಎಲ್ಲಿಯೂ ಬಿಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದರೆ ಈ ಒಂದು ಅಂಶವನ್ನು ಚೆನ್ನಾಗಿ ನೆನಪಿಡಿ. ಜನರು ನಿಮಗಾಗಿ ತುಂಬಾ ಅಳುತ್ತಾರೆ. ನೀವು ಎದುರಿಸುತ್ತಿರುವ ಕಷ್ಟಗಳಿಂದ ನೀವು ವೈಯಕ್ತಿಕವಾಗಿ ಬಹಳಷ್ಟು ಬಳಲುತ್ತಿದ್ದೀರಿ. ಕಷ್ಟಗಳೇನು ಎಂದು ನಿಮಗೆ ಗೊತ್ತಿದೆ. ನಷ್ಟವೇನು ಎಂದು ನಿಮಗೆ ಗೊತ್ತಿದೆ. ಬೇರೆ ಯಾರಿಗೂ ಏನೂ ಗೊತ್ತಿಲ್ಲ. ಹೊರಗೆ 4 ಜನರು 4 ವಿಷಯಗಳನ್ನು ಹೇಳುತ್ತಿದ್ದಾರೆ. ಆದರೆ ನೀವು ಅನುಭವಿಸಿದ ಎಲ್ಲಾ ಕಷ್ಟಗಳು, ನೀವು ಅನುಭವಿಸಿದ ಎಲ್ಲಾ ನಷ್ಟಗಳು ನಿಮಗೆ ಗೊತ್ತಿದೆ. ಬೇರೆ ಯಾರಿಗೂ ಗೊತ್ತಿಲ್ಲ. ದುಃಖವೇನು ಎಂದು ನಿಮಗೆ ಗೊತ್ತಿದೆ. ನೀವು ಮಾಡುತ್ತಿರುವ ಕೆಲಸದಲ್ಲಿ ನೀವು ಎಷ್ಟು ಶ್ರಮಿಸುತ್ತಿದ್ದೀರಿ ಎಂದು ನಿಮಗೆ ಗೊತ್ತಿದೆ. ನಿಮ್ಮ ಆರೋಗ್ಯವೂ ನಿಮಗೆ ಗೊತ್ತಿದೆ. ಇಲ್ಲದಿದ್ದರೆ ಏನಾಗುತ್ತಿದೆ? ಈಗಿನ ಕಾಲದಲ್ಲಿ ಜನರು ಯಾರಾದರೂ ಒಳ್ಳೆಯದಾಗುವುದನ್ನು ನೋಡಲು ತುಂಬಾ ಅಸಹನೆ ತೋರಿಸುತ್ತಾರೆ. ಆದ್ದರಿಂದ ನಿಮಗೆ ಏನಾದರೂ ಒಳ್ಳೆಯದು ಅಥವಾ ಕೆಟ್ಟಗೂ ಸಂಭವಿಸಿದರೂ ಯಾವುದೇ ಒಳ್ಳೆಯ ಸುದ್ದಿ ಕೇಳಲು ಯಾರೂ ಇಲ್ಲದಿರುವಾಗ ಮಾತ್ರ ಆಳಿಸಿ. ಈ ರೀತಿ ಇರಲು ಪ್ರಯತ್ನಿಸಿ. 4 ಜನರೊಂದಿಗೆ ಎಂದಿಗೂ ಭೇಟಿಯಾಗಬೇಡಿ. ಅಲ್ಲದೆ 4 ಜನರೊಂದಿಗೆ ಏನನ್ನು ಹಂಚಿಕೊಳ್ಳಬೇಡಿ. ನಾವು ಇದನ್ನು ಏಕೆ ಹೇಳುತ್ತಿದ್ದೇವೆ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಏಕೆಂದರೆ ನೀವು ತುಂಬಾ ಒಳ್ಳೆಯವರು ಮತ್ತು ತುಂಬಾ ಬುದ್ಧಿವಂತರಾಗಿದ್ದರೂ ನಿಮ್ಮ ಬೆಳವಣಿಗೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ದೃಷ್ಟಿಕೋನವನ್ನು ಸಹಿಸಲಾರದ ಬಹಳಷ್ಟು ಜನರಿದ್ದಾರೆ ಮತ್ತು ಸುಳ್ಳು ಪ್ರಚಾರವನ್ನು ಹರಡಲು ಸಿದ್ಧರಿದ್ದಾರೆ. ಆದ್ದರಿಂದ ಅಂತಹ ಜನರಿಗೆ ಅವಕಾಶ ಬೇಡಿ. ನಿಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಿ ಮತ್ತು ಜನರೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರಬೇಡಿ ಮತ್ತು ನಿಮ್ಮ ಬೆಲೆಯನ್ನು ನೀವೇ ರಕ್ಷಿಸಿಕೊಳ್ಳಲು ಪ್ರಯತ್ನಿಸಿ. ನಿಮಗೆ ಇನ್ನೂ ಹೆಚ್ಚಿನ ದೂರವಿದೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಹೆಂಡತಿ ಅಥವಾ ಪತಿಗೆ ಸಂಬಂಧಿಸಿದವಾಗಿದ್ದರೂ ಸಹ ಈ ವಿಷಯಗಳಲ್ಲಿ ಯಾವುದು 3ನೇ ವ್ಯಕ್ತಿಗೆ ತಿಳಿಯದಂತೆ ಜಾಗೃತರಾಗಿರಿ. ಅದನ್ನು ತಿಳಿದುಕೊಂಡು ಎಲ್ಲವೂ ದುರ್ಬಲಗೊಳ್ಳುವ ಸಾಧ್ಯತೆಯಿದೆ. ಅಂದರೆ ತುರಿದವಾಗುವ ಸಾಧ್ಯತೆಯಿದೆ. ಯಾರೂ ನಮಗೆ ಏನನ್ನು ನೀಡುವುದಿಲ್ಲ. ಯಾರೂ ನಮಗೆ ಏನನ್ನು ತಂದು ಈ 100 ರೂಪಾಯಿಗಳನ್ನು ತೆಗೆದುಕೊಂಡು ಬಳಸಿ ಎಂದು ಹೇಳುವುದಿಲ್ಲ. ಆದ್ದರಿಂದ ಅಂಥ ಜನರಿಂದ ದೂರವಿದ್ದಷ್ಟು ಉತ್ತಮ. ಇದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಮತ್ತು ಈ 3 ದಿನಗಳಲ್ಲಿ ಪ್ರಯಾಣ ನಡೆಯುತ್ತಿರುವ ಅಂಶಕ್ಕೆ ಬಂದರೆ, ಒಂದು ದಿನ ನೀವು ಪ್ರಯಾಣ ಮಾಡಬೇಕಾಗುತ್ತದೆ. ಈ ಪ್ರಯಾಣ ತುಂಬಾ ಸುಗಮವಾಗಿರುತ್ತದೆ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರ ಸಮಾವೇಶ ನಿಮ್ಮನ್ನು ಸಂತೋಷಗೊಳಿಸುತ್ತದೆ. ಈ 3 ದಿನಗಳು ಸಹ ಬಹಳ ಸಂತೋಷದಿಂದ ಕಳೆದು ಹೋಗುತ್ತವೆ. ಏಕೆಂದರೆ ಹಬ್ಬಗಳು ಬರುತ್ತಿವೆ. ಆದ್ದರಿಂದ ಈ ರಾಶಿ ಚಕ್ರಕ್ಕೆ ಇವು ಒಳ್ಳೆಯ ಸುದ್ದಿಗಳು. ನೀವು ಮಾಡುತ್ತಿರುವ ಕೆಲಸದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಸಾಧಿಸಲಿದ್ದೀರಿ. ಮಕ್ಕಳ ಬಗ್ಗೆ ಒಳ್ಳೆಯ ಸುದ್ದಿಗಳನ್ನು ನೀವು ಕೇಳಲಿದ್ದೀರಿ. ಈ 2 ಒಳ್ಳೆಯ ಸುದ್ದಿಗಳು ನಿಮ್ಮಲ್ಲಿದ್ದರೆ ನಿಮಗೆ ಖಚಿತವಾಗಿರುತ್ತದೆ. ಈ 3 ದಿನಗಳು ನಿಮಗೆ ಅದ್ಭುತವಾಗಿರುತ್ತವೆ. ಮತ್ತು ಆ ದಿನ ಶನಿಯ ಪ್ರಭಾವ ನಿಮ್ಮ ಮೇಲೆ ಚೆನ್ನಾಗಿ ತೋರಿಸುತ್ತದೆ. ಆರೋಗ್ಯವೂ ನಿಮಗೆ ಅನುಕೂಲವಾಗಿರುತ್ತದೆ. ಹಿಂದಿನದಕ್ಕಿಂತ ಈಗ ನೀವು 90% ಒಳ್ಳೆಯವರಾಗಿರುತ್ತೀರಿ. ಮತ್ತು ಮುಂದಿನ 2 ದಿನಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ದೊಡ್ಡ ಒಳ್ಳೆಯ ಸುದ್ದಿ ಏನೆಂದು ಕೇಳಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಬೆಂಬಲಿಸಿ. ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಓಂ ನಮಃ ಶಿವಾಯ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮೂಲಕ ಪಡೆಯುತ್ತೀರಿ. ಧನ್ಯವಾದಗಳು.